ಉನ್ನತ ಶಿಕ್ಷಣಕ್ಕಾಗಿ ಬಡ ಮಕ್ಕಳಿಗೆ ಅಂತ ಈ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಗಳನ್ನು ಕೊಡ್ತಾರೆ. ಆದರೆ ಇದರಲ್ಲೂ ಸಹ ಅಧಿಕಾರಿಗಳು ಗೋಲ್ಮಾಲನ್ನು ನಡೆಸಿದ್ದಾರೆ. ಕೋಟಿ ಕೋಟಿ ಹಣವನ್ನು ಈ ಮೂಲಕ ಕಬಳಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಎಲ್ಲಿ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಗೋಲ್ಮಾಲ್ 3 ಕೋಟಿಗೂ ಅಧಿಕ ಅನುದಾನ ಪಡೆದು ವಂಚನೆ. ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ನೀಡದೆ ವಂಚನೆ. ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಕಳೆದ 3 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಗಳನ್ನು ನೀಡದೆ ಅಧಿಕಾರಿಗಳು ಗೋಲ್ಮಾಲ್ ಮಾಡಿದ್ದಾರೆ. ಪ್ರತಿ ವರ್ಷ ಉನ್ನತ ಶಿಕ್ಷಣ ಮಾಡುವ ಬಡಪಾಯಿ ವಿದ್ಯಾರ್ಥಿಗಳಿಗೆ ನೀಡುವ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಗಳನ್ನು ನೀಡದೆ ಹಣ ಮಾತ್ರ ಬಿಡುಗಡೆ ಮಾಡಿ ಲೂಟಿ ಮಾಡಿದೆ. ಗ್ರಾಮೀಣ ಭಾಗದ ಎಸ್ಸಿ, ಎಸ್ಟಿ, ಅಲ್ಪಸಂಖ್ಯಾತರು ಸೇರಿದಂತೆ ವಿವಿಧ ಜಾತಿಗಳ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಏಳಿಗೆಯಾಗಲಿ ಎಂದು ಸರ್ಕಾರ ನೀಡುವ ಲ್ಯಾಪ್ಟಾಪ್ನಲ್ಲೂ ಅವ್ಯವಹಾರ ಮಾಡಿದ್ದಾರೆ. ಪ್ರತಿ ವರ್ಷ ಬಹುತೇಕ 1 ಕೋಟಿಯಂತೆ 3 ವರ್ಷಕ್ಕೆ 3 ಕೋಟಿಗೂ ಅಧಿಕ ಅನುದಾನ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಲೆಟ್ಗಳನ್ನು ನೀಡದೆ ವಂಚಿಸಿದ್ದಾರೆ. ಅನುದಾನ ಬಿಡುಗಡೆಯಾಗಿ ಲ್ಯಾಪ್ಟಾಪ್ಗಳನ್ನು ಖರೀದಿಸಿ ಗೋಡಾನ್ನಲ್ಲಿ ಎಲ್ಲಾ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಲೆಟ್ಗಳನ್ನು ಸಂಗ್ರಹಿಸಿದ್ದಾಗಿ ಹೇಳುತ್ತಿದ್ದಾರೆ. ಆದರೆ ಪಬ್ಲಿಕ್ ಟಿವಿ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಸಿಎಂಸಿ ಗೋಡೌನ್ನಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಒಂದೇ ಒಂದು ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಲೆಟ್ ಕಾಣಸಿಗಲಿಲ್ಲ. 3 ವರ್ಷಗಳಿಂದ ಉನ್ನತ ಶಿಕ್ಷಣ ಮಾಡುವ ಬಡ ಮಕ್ಕಳಿಗೆ ಒಂದೇ ಒಂದು ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಲೆಟ್ಗಳನ್ನು ನೀಡಿಲ್ಲ. ಆದರೆ ಇದಕ್ಕಾಗಿ ಕೋಟ್ಯಾಂತರ ಹಣ ಬಿಡುಗಡೆಯಾಗಿದೆ. ವರ್ಷಿಗೆ ಇಂತಿಷ್ಟು ದುಡ್ಡು 1 ಕೋಟಿ ಬರಲಿ 2 ಕೋಟಿ ಬರಲಿ, ಅದು ಆಕ್ಷನ್ ಪ್ಲಾನ್ ಆದ ನಂತರ ಕೌನ್ಸಿಲ್ ಅನುಮತಿ ತಗೊಂಡು ಇದು ಮಾಡಿ ಬೆನಿಫಿಷಿಯರಿಗಾಗಲಿ ಗೋಡೌನ್ನಾಗೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲ ಬರೀ ಸುಳ್ಳು ಮಾಹಿತಿ ಹೇಳ್ತಾ ಇದ್ದಾರೆ. ಯಾವುದು ಗೋದಾಮ್ನಲ್ಲಿ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಬಿಲ್ ಪೇಮೆಂಟ್ ಆಗಿದ್ದಾರೆ. ಗೋದಾಮ್ ಕಾಂಟ್ರಾಕ್ಟರ್ ಗೋದಾಮ್ನಲ್ಲಿ ಇಟ್ಕೊಂಡ್ರೆ ಅವನಿಗೆ ಯಾವ ಅಥಾರಿಟಿ ಇರುತ್ತೆ, ಅವ್ನ ಗೋದಾಮ್ನಲ್ಲಿ ಪೇಮೆಂಟ್ ತಗೊಂಡು ಅವನ ಹತ್ರ ಇಟ್ಕೊತಾನೆ ಹೇಳಿ. ಪ್ರತಿ ವರ್ಷ ಕೊಡಬೇಕು. SC ಆ್ಯಂಡ್ STಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತಾಗಲಿ, ಉನ್ನತ ಶಿಕ್ಷಣ ಆಗಲಿ, IAS ಆಗಲಿ, ಡಿಗ್ರಿ ಓದೋರಿಗಾಗಲಿ ಆಗಾಗ ಇಯರ್ಲಿ ಕೊಡಲೇಬೇಕು. ಗ್ಲೌಸ್, ಬೀಚಿಂಗ್ ಪೌಡರ್ನಲ್ಲೂ ಗೋಲ್ಮಾಲ್. ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಅಷ್ಟೇ ಅಲ್ಲ, ಕಾರ್ಮಿಕರು ಹಾಕೋ ಗ್ಲೌಸ್, ನಗರದಲ್ಲಿ ಸೊಳ್ಳೆಗಾಗಿ ಸಿಂಪಡಣೆ ಮಾಡುವ ಬೀಚಿಂಗ್ ಪೌಡರ್ನಲ್ಲೂ ಗೋಲ್ಮಾಲ್ ಮಾಡಿದ್ದಾರೆ. ಲ್ಯಾಪ್ಟಾಪ್ ಗೋಲ್ಮಾಲ್ ಸೇರಿದಂತೆ ಎಲ್ಲಾ ಅಕ್ರಮಗಳ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರನ್ನ ಕೇಳಿದ್ರೆ ಅವರು ಪರಿಶೀಲನೆ ಮಾಡ್ತೇವೆ ಅಂತಿದ್ದಾರೆ. ಅವ್ಯವಹಾರ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಜಾರಿಕೊಂಡಿದ್ದಾರೆ. ಓಕೆ, ಇದನ್ನು ನಾನು ಆದಷ್ಟು ಬೇಗ ಯಾವ ಹಂತದಲ್ಲಿದೆ ಅಂತ ಪರಿಶೀಲನೆ ಮಾಡಿ ಇದು ಬೇಗ ತಲುಪೋದಕ್ಕೆ ನಾನು ಸಿದ್ಧತೆಗಳನ್ನ ಮಾಡ್ತೀನಿ. ಇದು ನಮ್ಮ ಕೇಸ್ ವರ್ಕರ್ ಹೇಳಿರೋ ಪ್ರಕಾರ ಇದು ಲಿಸ್ಟ್ ಫೈನಲೈಸೇಷನ್ ಹಂತದಲ್ಲಿದೆ. ಅದನ್ನು ಕೂಡ ನಾವು ಬೇಗ ಕಾರ್ಯಪ್ರಗತಿ ಮಾಡಿ ಇದು ಫೈನಲೈಸ್ ಮಾಡಿ ಎಲ್ರಿಗೂ ತಲುಪೋ ರೀತಿ ನಾವು ಮಾಡ್ತೀವಿ. 3 ವರ್ಷಗಳಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡದೆ ಕೋಟ್ಯಾಂತರ ಹಣ ಗೋಲ್ಮಾಲ್ ಮಾಡಿರುವ ಬಗ್ಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕಿದೆ. ಇನ್ನಾದರೂ ಲೂಟಿ ಮಾಡಿದವರ ಮೇಲೆ ಆಯುಕ್ತರು ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರಾ? ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.